ನಮಸ್ಕಾರ ಎಲ್ರಿಗೂ. ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನಿಂದ ಅಗ್ನಿವೀರ್ ಆರ್ಮಿ GD ಹುದ್ದೆಗಳಿಗಾಗಿ GK ಪ್ರಶ್ನೋತ್ತರ ಸರಣಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿದಿನ ನಿಮಗೆ 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಸಹಾಯವಾಗುತ್ತವೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಅಗ್ನಿವೀರ್ ಆರ್ಮಿ GD ಹುದ್ದೆಗೆ ಯಾರು ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅವರಿಗಾಗಿ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದಕ್ಕೂ ಜಾಯಿನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ ಅಗ್ನಿವೀರ್ ಆರ್ಮಿ GD ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಹತ್ರ ಆನ್ಲೈನ್ ಕೋರ್ಸ್ ಇದೆ. ಆ ಕೋರ್ಸ್ನಲ್ಲಿ ನಿಮಗೆ ಜನರಲ್ ನಾಲೆಜು ಹಾಗೆ ಜನರಲ್ ಸೈನ್ಸ್ ಕ್ಲಾಸ್ಗಳು, ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ ಈ ಎಲ್ಲ ಸಬ್ಜೆಕ್ಟ್ಗಳ ಕ್ಲಾಸು ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇರುತ್ತೆ. ಕೇವಲ 499 ಅಂದರೆ 500 ರೂಪಾಯಿಯಲ್ಲಿ ನಿಮಗೆ ಆನ್ಲೈನ್ ಕೋರ್ಸ್ ಸಿಗುತ್ತೆ. ಇದರಲ್ಲಿ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ಗಳಿರ್ತವೆ. ನಿಮಗೆ ಏನೇ ಡೌಟ್ಸ್ ಬಂದರೂ ಸಹ ನೀವು ಆವಾಗಲೇ ಕಾಲ್ ಮಾಡಿ ನಮಗೆ ಕೇಳಬಹುದು. ಮತ್ತು ವಾರಕ್ಕೊಮ್ಮೆ ವೀಕ್ಲಿ ಲೈವ್ ಇರುತ್ತೆ. ಹಾಗೆ ಅದರ ಜೊತೆಗೆ PDF ನೋಟ್ಸ್ ಕೊಡ್ತೇವೆ, ಕ್ವಶನ್ ಪೇಪರ್ ಸಹ ಕೊಡ್ತೇವೆ ಕೇವಲ 500 ರೂಪಾಯಿಗೆ. ಈ ಕ್ಲಾಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ನಮ್ಮದು ರಾಘವೇಂದ್ರ ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಈ ಕೋರ್ಸ್ನ ಪರ್ಚೇಸ್ ಮಾಡಬಹುದು. ಅದೇ ಥರ ನಮ್ಮ ಹತ್ರ ಅಗ್ನಿವೀರ್ ಆರ್ಮಿ GDಯ ಓಲ್ಡ್ ಪ್ರಶ್ನೆ ಪತ್ರಿಕೆಗಳಿದ್ದಾವೆ, ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಒಟ್ಟು 23 ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿಮಗೆ ಸಿಗ್ತವೆ ಕೇವಲ 100 ರೂಪಾಯಿಯಲ್ಲಿ. ಈ ಪ್ರಶ್ನೆ ಪತ್ರಿಕೆಗಳೇನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಈ ಪ್ರಶ್ನೆ ಪತ್ರಿಕೆಗಳನ್ನು ನೀವು ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಭಾರತದ ಹಣಕಾಸು ಸಚಿವರಾಗಿಲ್ಲ? ಆಪ್ಷನ್ಗಳು: ಡಾಕ್ಟರ್ ಮನಮೋಹನ್ ಸಿಂಗ್, P. ಚಿದಂಬರಂ, ಯಶವಂತ್ ಸಿನ್ಹಾ, ಕಮಲ್ ನಾಥ್. ಇದಕ್ಕೆ ಸರಿಯಾದ ಉತ್ತರ ಕಮಲ್ ನಾಥ್. ಈ ಕೆಳಗಿನವರಲ್ಲಿ ಭಾರತದ ಹಣಕಾಸು ಸಚಿವರಾಗಿಲ್ಲ ಯಾರು ಅಂದರೆ ಅದು ಕಮಲ್ ನಾಥ್. ಎರಡನೆಯ ಪ್ರಶ್ನೆ, ಆಸ್ಕರ್ ಪ್ರಶಸ್ತಿಗಳನ್ನು ಯಾವ ಕ್ಷೇತ್ರದ ಕೊಡುಗೆಗಳಿಗಾಗಿ ನೀಡಲಾಗುತ್ತದೆ? ಆಪ್ಷನ್ಗಳು: ಸಿನಿಮಾ, ಚಿತ್ರಕಲಾ, ವಿದ್ಯಾಭ್ಯಾಸ, ಸಂಸ್ಕೃತಿ. ಇದಕ್ಕೆ ಸರಿಯಾದ ಉತ್ತರ ಸಿನಿಮಾ ಕ್ಷೇತ್ರಕ್ಕೆ ಈ ಆಸ್ಕರ್ ಪ್ರಶಸ್ತಿಗಳನ್ನು ಕೊಡಲಾಗುತ್ತೆ. ಇನ್ನು ಮೂರನೆಯ ಪ್ರಶ್ನೆ, ಇಂಡಿಯಾ ಗೇಟ್ ಯಾವ ನಗರದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ದೆಹಲಿ, ಬಾಂಬೆ, ಚೆನ್ನೈ, ಕಲ್ಕತ್ತಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ದೆಹಲಿಯಲ್ಲಿ ಇಂಡಿಯಾ ಗೇಟ್ ಇದೆ. ಇನ್ನು ನಾಲ್ಕನೆಯ ಪ್ರಶ್ನೆ, ಆಟಗಾರರ ಜೀವ್ ಮಿಲ್ಖಾ ಸಿಂಗ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ಗಳು: ಹಾಕಿ, ಕ್ರಿಕೆಟ್, ಗಾಲ್ಫು, ಬಿಲಿಯರ್ಡ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C, ಗಾಲ್ಫ್. ಇನ್ನು ಐದನೆಯ ಪ್ರಶ್ನೆ, ಡ್ಯಾಶ್ ಕೇರಳ ರಾಜ್ಯದಲ್ಲಿ ಯಾವ ಭಾಷೆಯನ್ನು ಮಾತನಾಡುತ್ತಾರೆ? ಆಪ್ಷನ್ಗಳು: ಮಲಯಾಳಂ, ತೆಲುಗು, ಗುಜರಾತಿ, ತಮಿಳು. ಅಂದರೆ ಕೇರಳದಲ್ಲಿ ಯಾವ ಭಾಷೆಯನ್ನು ಮಾತನಾಡುತ್ತಾರೆ ಅಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಮಲಯಾಳಂ. ಇನ್ನು ಆರನೆಯ ಪ್ರಶ್ನೆ, 2020ರಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ? ಆಪ್ಷನ್ಗಳು: ಬೀಜಿಂಗು, ಟೋಕಿಯೋ, ಬ್ರೆಜಿಲ್, ಮಾಸ್ಕೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B, ಟೋಕಿಯೋದಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆದಿದೆ. ಇನ್ನು ಏಳನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಗಳು: ಕೇರಳ, ತಮಿಳುನಾಡು, ಪಂಜಾಬ್, ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಕೇರಳ. ಇನ್ನು ಎಂಟನೆಯ ಪ್ರಶ್ನೆ, ಭಾರತೀಯ ಸಶಸ್ತ್ರ ಪಡೆಗಳ ಸರ್ವೋಚ್ಚ ಕಮಾಂಡರ್ ಯಾರು? ಆಪ್ಷನ್ಗಳು: ಭಾರತದ ರಾಷ್ಟ್ರಪತಿ, ಭಾರತದ ಪ್ರಧಾನಮಂತ್ರಿ, ಭಾರತದ ಮುಖ್ಯ ನ್ಯಾಯಾಧೀಶರು. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿ. ಇನ್ನು ಒಂಬತ್ತನೆಯ ಪ್ರಶ್ನೆ, ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯನ ಹೆಸರೇನು? ಆಪ್ಷನ್ಗಳು: ರಾಕೇಶ್ ಶರ್ಮಾ, ನರೇಶ್ ಶರ್ಮಾ, ರವಿ ಶರ್ಮಾ, ರಾಹುಲ್ ಶರ್ಮಾ. ಇದಕ್ಕೆ ಸರಿಯಾದ ಉತ್ತರ ರಾಕೇಶ್ ಶರ್ಮಾ. ಹತ್ತನೆಯ ಪ್ರಶ್ನೆ, ಭಾರತದ ಗೃಹ ಸಚಿವರ ಹೆಸರೇನು? ಆಪ್ಷನ್ಗಳು: ರಾಜನಾಥ್ ಸಿಂಗ್, ಶ್ರೀ ಅಮಿತ್ ಶಾ, ಶ್ರೀ ಅರುಣ್ ಜೇಟ್ಲಿ, ನರೇಂದ್ರ ಮೋದಿ. ಇದಕ್ಕೆ ಸರಿಯಾದ ಉತ್ತರ ಶ್ರೀ ಅಮಿತ್ ಶಾ ಪ್ರಸ್ತುತ ಭಾರತದ ಗೃಹ ಸಚಿವರು. ಇನ್ನು 11ನೆಯ ಪ್ರಶ್ನೆ, ಅಮರ್ಕಂಟಕ್ನಲ್ಲಿ ಯಾವ ನದಿ ಹುಟ್ಟುತ್ತದೆ? ಆಪ್ಷನ್ಗಳು: ಚಿನ್ನ,
ಮಹಾನದಿ, ಗೋದಾವರಿ, ನರ್ಮದಾ. ಇದಕ್ಕೆ ಸರಿಯಾದ ಉತ್ತರ ನರ್ಮದಾ. ಇನ್ನು 12ನೆಯ ಪ್ರಶ್ನೆ, ಭಾರತ ಮತ್ತು ಚೀನಾವನ್ನು ವಿಭಜಿಸುವ ರೇಖೆ ಯಾವುದು? ಆಪ್ಷನ್ಗಳು: ಮ್ಯಾಕ್-ಮೋಹನ್ ಲೈನ್, ಚೀನಾ ಲೈನ್, ಡ್ಯೂರಾಂಡ್ ಲೈನ್, 17 ಸಮಾನಾಂತರ. ಇದಕ್ಕೆ ಸರಿಯಾದ ಉತ್ತರ ಮ್ಯಾಕ್-ಮೋಹನ್ ಲೈನ್. ಇನ್ನು 13ನೆಯ ಪ್ರಶ್ನೆ, ಭಾರತದಲ್ಲಿ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ಗಳು: ಅಬ್ದುಲ್ ಕಲಾಂ ಆಜಾದ್, ಪಂಡಿತ್ ಜವಾಹರ್ಲಾಲ್ ನೆಹರು, ಮೋಹನದಾಸ್ ಕರಮ್ಚಂದ್ರ ಗಾಂಧಿ, ವಲ್ಲಭಾಯ್ ಪಟೇಲ್. ಇದಕ್ಕೆ ಸರಿಯಾದ ಉತ್ತರ ಉಕ್ಕಿನ ಮನುಷ್ಯ ಎಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಕರೆಯಲಾಗುತ್ತಿತ್ತು. ಇನ್ನು 14ನೆಯ ಪ್ರಶ್ನೆ, ವಿಕ್ಟೋರಿಯಾ ಸ್ಮಾರಕ ಎಲ್ಲಿದೆ? ಆಪ್ಷನ್ಗಳು: ಲಕ್ನೋ, ಕಾನ್ಪುರ, ಕೋಲ್ಕತ್ತಾ, ಗೋವಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೋಲ್ಕತ್ತಾದಲ್ಲಿದೆ. ಇನ್ನು 15ನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಗಳು: ಪಶ್ಚಿಮ ಬಂಗಾಳ, ಬಿಹಾರ, ಅಸ್ಸಾಂ, ಒಡಿಸ್ಸಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಸ್ಸಾಂ. 16ನೆಯ ಪ್ರಶ್ನೆ, ಅರ್ಜುನ ಪ್ರಶಸ್ತಿ ಯಾರಿಗೆ ನೀಡಲಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ವಿಶೇಷ ಆಟಗಾರರಿಗೆ, ಕವಿಗಳಿಗೆ, ವಿಜ್ಞಾನಿಗಳಿಗೆ, ನಟರಿಗೆ. ಇದಕ್ಕೆ ಸರಿಯಾದ ಉತ್ತರ ವಿಶೇಷ ಆಟಗಾರರಿಗೆ ನೀಡಲಾಗುತ್ತೆ. ಇನ್ನು 17ನೆಯ ಪ್ರಶ್ನೆ, ಕಾಶ್ಮೀರ ಕಣಿವೆಯ ಪ್ರಮುಖ ನಗರ ಯಾವುದು? ಆಪ್ಷನ್ಗಳು: ಪಠಾನ್ಕೋಟ್, ಶ್ರೀನಗರ, ಕುಪ್ವಾರ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಶ್ರೀನಗರ. 18ನೆಯ ಪ್ರಶ್ನೆ, ಯಾವ ದೇಶವನ್ನು ಮಧ್ಯರಾತ್ರಿ ಸೂರ್ಯನ ದೇಶ ಎಂದು ಕರೆಯಲಾಗುತ್ತದೆ? ಆಪ್ಷನ್ಗಳು: ಜಪಾನು, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್. ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ನಾರ್ವೆ. 19ನೆಯ ಪ್ರಶ್ನೆ, ಚಿಲಿಕ್ ಸರೋವರ ಎಲ್ಲಿದೆ? ಆಪ್ಷನ್ಗಳು: ಒಡಿಸ್ಸಾ, ಬಿಹಾರ, ಮಧ್ಯಪ್ರದೇಶ. ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಚಿಲಿಕ್ ಸರೋವರ ಒಡಿಸ್ಸಾ ರಾಜ್ಯದಲ್ಲಿದೆ. ಇನ್ನು 20ನೆಯ ಪ್ರಶ್ನೆ, ಸತ್ಯಮೇವ ಜಯತೆಯನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ಆಪ್ಷನ್ಗಳು: ಮಂಡೋಕ್ ಉಪನಿಷತ್ತು, ಋಗ್ವೇದ, ನ್ಯಾಯಸೂತ್ರ, ಸಂವೇದ. ಇದಕ್ಕೆ ಸರಿಯಾದ ಉತ್ತರ ಮಂಡೋಕ್ ಉಪನಿಷತ್ತಿನಿಂದ ಸತ್ಯಮೇವ ಜಯತೆ ಎಂಬ ಪದವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು 22ನೆಯ ಪ್ರಶ್ನೆ, ಮಿಜೋರಾಂನ ರಾಜಧಾನಿ ಯಾವುದು? ಆಪ್ಷನ್ಗಳು: ಐಜ್ವಾಲ್, ಶಿಲ್ಲಾಂಗ್, ಇಂಪಾಲ್. ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಐಜ್ವಾಲ್. 22ನೆಯ ಪ್ರಶ್ನೆ, ಬಿಹು ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯವಾಗಿದೆ? ಆಪ್ಷನ್ಗಳು: ಬಿಹಾರ, ಅಸ್ಸಾಂ, ಪಂಜಾಬ್. ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಸ್ಸಾಂ. ಇನ್ನು 23ನೆಯ ಪ್ರಶ್ನೆ, ಲಂಡನ್ ಯಾವ ನದಿಯ ದಡದಲ್ಲಿದೆ? ಆಪ್ಷನ್ಗಳು: ಜೇಮ್ಸು, ಥೇಮ್ಸು, ಹೇಮ್ಸು, ಥೇಮ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಥೇಮ್ಸ್. ಇನ್ನು 24ನೆಯ ಪ್ರಶ್ನೆ, ಏನನ್ನು ಹುಡುಕಲು ಬಳಸುವ ನಕ್ಷೆಗಳು? ಆಪ್ಷನ್ಗಳು: ದೂರ, ನಿರ್ದೇಶನ, ಉದ್ದ, ಮೇಲಿನ ಎಲ್ಲವು. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವು. ಇನ್ನು 25ನೆಯ ಪ್ರಶ್ನೆ, ಭಾರತೀಯ ಸೇನೆಯ ಸರ್ವೋಚ್ಚ ಕಮಾಂಡರ್ ಯಾರು? ಆಪ್ಷನ್ಗಳು: ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಲೋಕಸಭೆಯ ಸ್ಪೀಕರ್, ಭಾರತದ ರಾಷ್ಟ್ರಪತಿ. ಇವುಗಳಲ್ಲಿ ಯಾವುದೂ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿ. 26ನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಆಳವಾದ ಸಾಗರ ಯಾವುದು? ಆಪ್ಷನ್ಗಳು: ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ, ಅರೇಬಿಯನ್ ಸಾಗರ. ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ. 27ನೆಯ ಪ್ರಶ್ನೆ, ಭಾರತದಲ್ಲಿ ಗೋವಾ ಪೋರ್ಚುಗೀಸರಿಂದ ಯಾವಾಗ ಮುಕ್ತವಾಯಿತು? ಆಪ್ಷನ್ಗಳು: 1947, 1961, 1959, 1981. ಇದಕ್ಕೆ ಸರಿಯಾದ ಉತ್ತರ 1961ರಲ್ಲಿ. ಇನ್ನು 28ನೆಯ ಪ್ರಶ್ನೆ, ಪ್ಯಾರಿಸ್ ಯಾವ ನದಿಯ ದಡದಲ್ಲಿದೆ? ಆಪ್ಷನ್ಗಳು: ದೃಶ್ಯ, ಥೇಮ್ಸು, ಓಲ್ಗಾ. ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ದೃಶ್ಯ. ಇನ್ನು 29ನೆಯ ಪ್ರಶ್ನೆ,
ರಾಷ್ಟ್ರೀಯ ಸಸ್ಯೋದ್ಯಾನವು ಯಾವ ನಗರದಲ್ಲಿದೆ? ಆಪ್ಷನ್ಗಳು ಲಕ್ನೋ, ರೇವಾ, ಜೈಪುರ, ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಲಕ್ನೋನಲ್ಲಿ ಇದೆ. ಇನ್ನು ಕೊನೆಯ ಪ್ರಶ್ನೆ 30ನೆಯ ಪ್ರಶ್ನೆ, ಭಾರತದಲ್ಲಿ ಕರೆನ್ಸಿ ಮುದ್ರಣವನ್ನು ಡ್ಯಾಶ್ ಮಾಡುತ್ತಾರೆ ಅಂದರೆ ಯಾರು ಮಾಡುತ್ತಾರೆ ಅಂತ ಪ್ರಶ್ನೆ. ಆಪ್ಷನ್ಗಳು ಸೆಬಿ, FICCI, RBI, ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ RBI. ಈ ಒಟ್ಟು 30 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡಿದಿರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.